ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಪುಟ ಸಂಖ್ಯೆ 113. ಕಂಡುಹಿಡಿರಿ ವಿಭಾಗದ ಪ್ರಶ್ನೆ 8. ಜ್ಯಾಮಿತಿಯ ತಾರ್ಕಿಕತೆಯನ್ನು ಬಳಸಿಕೊಂಡು ಒಂದು ಚತುರ್ಭುಜವು 4 ಸಮಬಾಹುಗಳನ್ನು ಮತ್ತು 90 ಡಿಗ್ರಿ ಕೋನವನ್ನು ಹೊಂದಿದ್ದರೆ ಅದು ಚೌಕವಾಗುತ್ತದೆಯೇ? ಹಾಗಾದರೆ ಅದನ್ನು ರಚಿಸುವ ಮತ್ತು ಅಳೆಯುವ ಮೂಲಕ ಉತ್ತರವನ್ನು ಹುಡುಕಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜ್ಯಾಮಿತಿಯ ತಾರ್ಕಿಕತೆಯನ್ನು ಬಳಸಿಕೊಂಡು ಒಂದು ಚತುರ್ಭುಜವು 4 ಸಮಬಾಹುಗಳನ್ನು ಮತ್ತೆ 90 ಡಿಗ್ರಿ ಕೋನವನ್ನು ಹೊಂದಿದ್ರೆ ಅದನ್ನು ನಾವು ಚೌಕ ಅಂತ ಹೇಳ್ಬೋದಾ ಅಂತ ಕೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಒಂದು ಚತುರ್ಭುಜ ಇದ್ರೆ ಈ ಚತುರ್ಭುಜದ 4 ಬಾಹುಗಳು ಒಂದಕ್ಕೊಂದು ಸಮವಾಗಿದೆ ಅಂತ ಅಂದುಕೊಳ್ಳೋಣ. ಹಾಗೆ ಅಲ್ಲಿರುವಂತ ಒಂದು ಕೋನ 90 ಡಿಗ್ರಿ ಆಗಿದ್ರೆ ಈ ಚತುರ್ಭುಜವನ್ನ ನಾವು ಚೌಕ ಅಂತ ಹೇಳ್ಬೋದಾ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನ ನಾವು ಎಕ್ಸ್ಪ್ಲನೇಷನ್ ಮೂಲಕ ಸಾಲ್ವ್ ಮಾಡುವ. ಕ್ವಶನ್ ಅಲ್ಲಿ ಕೇಳಿರುವ ರೀತಿಯಲ್ಲಿ ಒಂದು ಆಕೃತಿಯನ್ನು ತೆಗೆದುಕೊಂಡಿದ್ದೇನೆ. ಇದೊಂದು ಚತುರ್ಭುಜವಾಗಿದೆ. ಇದರಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 4 ಬಾಹುಗಳು ಸಮವಾಗಿದೆ ಅಂತೇಳಿ. ಅಂದ್ರೆ CD = AD = AB = BC ಆಗಿದೆ. ಹಾಗೆ ಇಲ್ಲಿರುವಂತ ಒಂದು ಕೋನ 90 ಡಿಗ್ರಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಒಂದು ಕೋನವನ್ನು ತೆಗೆದುಕೊಳ್ಬಹುದು. ನಾನು ಇಲ್ಲಿ ಕೋನ A 90 ಡಿಗ್ರಿ ಆಗಿದೆ ಅಂತ ತೆಗೆದುಕೊಳ್ತಾ ಇದ್ದೇನೆ. ನಂತರ ನಾವು ಇದು ಚೌಕ ಆಗ್ತದಾ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಮೊದಲಿಗೆ ಒಂದು ಕರ್ಣವನ್ನ ಎಳೆಯುವ. ಸೊ ಇಲ್ಲಿ BD ಎನ್ನುವಂಥದ್ದು ಈ ಚತುರ್ಭುಜದ ಕರ್ಣವಾಗಿದೆ. ನಂತರ ಈಗ ನೀವಿಲ್ಲಿ 2 ತ್ರಿಭುಜಗಳನ್ನ ಕಾಣಬಹುದು. ಒಂದು ADB ತ್ರಿಭುಜ ಆಗಿದೆ, ಇನ್ನೊಂದು BCD ತ್ರಿಭುಜ ಆಗಿದೆ. ನಾವೀಗ 2 ತ್ರಿಭುಜಗಳನ್ನು ತೆಗೆದುಕೊಂಡು ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನಾನು 2 ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಮೊದಲಿಗೆ ತೆಗೆದುಕೊಳ್ತಾ ಇರುವಂತಹ ತ್ರಿಭುಜ BAD, ಚಿತ್ರವನ್ನು ಗಮನಿಸಿ, BAD ಎನ್ನುವಂತ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ತ್ರಿಭುಜ BCD. ಸೊ ತ್ರಿಭುಜ BCD, ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ನಾವೀಗ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ಬರೀತಾ ಹೋಗುವ ಪ್ರೂಫ್ ಅನ್ನ. ಸೊ ಮೊದಲಿಗೆ 2 ತ್ರಿಭುಜಗಳನ್ನ ತೆಗೆದುಕೊಳ್ತಾ ಇದ್ದೇನೆ. ತ್ರಿಭುಜ BAD ಮತ್ತು ತ್ರಿಭುಜ BCDಗಳಲ್ಲಿ ಈಗ ನಾವಿಲ್ಲಿ 3 ಭಾಗಗಳು ಸಮವಾಗಿದೆ ಅಂತ ತೋರಿಸಬೇಕು. ಯಾವುದು ಕೂಡ ಆಗ್ತದೆ. ಸೊ ಮೊದಲಿಗೆ ನೀವು BD ಅನ್ನ ನೋಡಿದ್ರೆ BD ಕರ್ಣ ಎರಡರಲ್ಲೂ ಕೂಡ ಇದೆ. BAD ತ್ರಿಭುಜದಲ್ಲೂ ಇದೆ, ಹಾಗೆ BCDಯಲ್ಲೂ ಕೂಡ ಇದೆ. ಆದ್ರಿಂದ ಮೊದಲಿಗೆ ಅದನ್ನ ಬರೀತಾ ಇದ್ದೇನೆ. BD = BD ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದು? ಇದೊಂದು ಸಾಮಾನ್ಯ ಬಾಹು ಆಗಿದೆ. 2 ತ್ರಿಭುಜಗಳಲ್ಲಿ ಇರುವಂತ ಒಂದು ಸಾಮಾನ್ಯ ಬಾಹು ಅಂತ ಬರೀರಿ. ನೆಕ್ಸ್ಟ್ ನಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 4 ಬಾಹುಗಳು ಸಮವಾಗಿದೆ ಅಂತ, ಸಮಬಾಹು ಆಗಿರುವಂತಹ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ನಾವಿಲ್ಲಿ ಈ 2 ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ನಾವು ಹೇಳ್ಬೋದು AD ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? BCಗೆ ಸಮವಾಗಿದೆ. ಹಾಗೆ CD ಎನ್ನುವಂಥದ್ದು AB ಗೆ ಸಮವಾಗಿದೆ ಅಂತ ಬರೀಬಹುದು. ಸೊ ಅದನ್ನ ಬರೀತಾ ಇದ್ದೇನೆ. AD = BC ಹಾಗೆ CD = AB. ಸೊ ಇದಕ್ಕೆ ಕಾರಣ ಏನಂದ್ರೆ ನಮ್ಗೆ ಕೊಟ್ಟಿರುವಂತದ್ದು ಗೀವನ್ ಅಂತ ಬರೀಬಹುದು, ಅಥವಾ ದತ್ತ ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ಗಮನಿಸಿದ್ರೆ ನಾವು ಯಾವುದೆಲ್ಲ ಭಾಗಗಳು ಸಮ ಅಂತ ತೋರಿಸಿದ್ದೇವೆ? BD ಬಾಹು ಸಮ ಅಂತ ತೋರಿಸಿದ್ದೇವೆ. ನೆಕ್ಸ್ಟ್ ಇನ್ನೊಂದು ಬಾಹು ಕೂಡ ಸಮ, ಇನ್ನೊಂದು ಬಾಹು ಕೂಡ ಸಮ ಅಂತ ತೋರಿಸಿದ್ದೇವೆ. ಅಂದ್ರೆ ನಾವು ಯಾವ ಸರ್ವಸಮತೆ ನಿಬಂಧನೆಯನ್ನು ಉಪಯೋಗಿಸಬಹುದು? ಇಲ್ಲಿ ಬಾ ಅಂದ್ರೆ ಎಸ್ ಸರ್ವಸಮತೆ ನಿಬಂಧನೆಯ ಪ್ರಕಾರ ನಾವಿಲ್ಲಿ ಹೇಳ್ಬೋದು ತ್ರಿಭುಜ BAD ಸರ್ವಸಮ ತ್ರಿಭುಜ BCD ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ನೀವು ಬರಿಬೇಕು ಬಾ ಅಥವಾ ಇಂಗ್ಲಿಷ್ನಲ್ಲಿ ಎಸ್ ನಿಬಂಧನೆ. ಸೊ ಈಗ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಅವುಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಕೋನ A 90 ಡಿಗ್ರಿ ಅಂತ ಮೊದಲೇ ತೆಗೆದುಕೊಂಡಿದ್ದೇವೆ. ಅದು BAD ತ್ರಿಭುಜದಲ್ಲಿ ಇದೆ. ಈಗ BCD ತ್ರಿಭುಜದ ಕೋನ C ಕೂಡ 90 ಡಿಗ್ರಿ ಅಂತ ಹೇಳ್ಬೋದು, ಯಾಕೆಂದ್ರೆ ಅದಕ್ಕೆ ಅನುರೂಪವಾಗಿರುವಂತ ಭಾಗ ಅದು. ಆದ್ರಿಂದ ಇಲ್ಲಿ ಬರೀತಾ ಇದ್ದೇನೆ ಕೋನ A = ಕೋನ C ಆಗಿದೆ. ಇದಕ್ಕೆ ರೀಸನ್ ಏನು? 2 ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಸರ್ವಸಮ ತ್ರಿಭುಜಗಳ ಅನುರೂಪ
ಮೂರು ಉಪಭಾಗಗಳು ಸಮವಾಗಿರ್ತದೆ, ಅಥವಾ ಇಂಗ್ಲಿಷ್ನಲ್ಲಿ ನಾವಿದನ್ನ CPCT ಅಂತ ಹೇಳ್ತೇವೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಸೊ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಆಗಿದೆ. ಆದರೆ ಕೋನ ಎ ಎಷ್ಟು, ನಮಗೆ 90 ಡಿಗ್ರಿ ಅಂತ ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ಬೋದು, 90 ಡಿಗ್ರಿ ಅಂತ ಹೇಳ್ಬೋದು. ಸೊ ಈಗ ಎರಡನೇ ಕೋನ, ಈ ಚತುರ್ಭುಜದ ಎರಡನೇ ಕೋನ ನಮಗೆ ಸಿಕ್ಕಿದೆ. ಅದು ಯಾವುದು? ಕೋನ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ನಾವು ಉಳಿದ ಕೋನಗಳನ್ನ ಕಂಡುಹಿಡಿಬೇಕು. ಸೊ ಯಾವುದೆಲ್ಲ ಕೋನಗಳನ್ನ ಕಂಡುಹಿಡಿಬೇಕು? ಇಲ್ಲಿ ಇರುವಂತ ಈ ಡಿ ಕೋನವನ್ನ ಕಂಡುಹಿಡಿಬೇಕು, ಹಾಗೆ ಇಲ್ಲಿರುವಂತ ಈ ಬಿ ಕೋನವನ್ನ ಕಂಡುಹಿಡಿಬೇಕು ಚಿತ್ರದಲ್ಲಿ ತೋರಿಸಿರುವ ರೀತಿಯಲ್ಲಿ. ಸೊ ಇದನ್ನ ಕಂಡುಹಿಡಿಲಿಕ್ಕೆ ನೆಕ್ಸ್ಟ್ ನಾವೇನ್ ಮಾಡುವ ಅಂದ್ರೆ ತ್ರಿಭುಜ BAD ಅನ್ನ ತೆಗೆದುಕೊಳ್ಳುವ. ಸೊ ನಾನೀಗ ತ್ರಿಭುಜ BAD ಅನ್ನು ತೆಗೆದುಕೊಳ್ತಾ ಇದ್ದೇನೆ. BAD ಯಲ್ಲಿ, ಸೊ ಈ ತ್ರಿಭುಜದಲ್ಲಿ ನೀವಿಲ್ಲಿ ಕಾಣ್ಬೋದು, ತ್ರಿಭುಜ BAD ಅನ್ನು ನೋಡಿದ್ರೆ ಅದರಲ್ಲಿ AB ಇಸ್ ಈಕ್ವಲ್ ಟು AD ಆಗಿದೆ. ಕೇವಲ ತ್ರಿಭುಜ BAD ಅನ್ನು ಗಮನಿಸಿ, ಚಿತ್ರವನ್ನು ಗಮನಿಸಿ, ಇಲ್ಲಿ ನೀವು ಕಾಣಬಹುದು AB ಇಸ್ ಈಕ್ವಲ್ ಟು ಏನಾಗಿದೆ? AD ಆಗಿದೆ. ಎರಡು ಬಾಹುಗಳು ಸಮವಾಗಿದೆ ಈ ತ್ರಿಭುಜದಲ್ಲಿ. ಸೊ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಸಮವಾಗಿರ್ತದೆ, ಅದು ನಮಗೆ ಗೊತ್ತಿದೆ. ಹಾಗಾಗಿ ನಾವು ಏನು ಹೇಳ್ಬೋದು, ಇಲ್ಲಿ ಇರುವಂತ ಈ ಕೋನ ADB ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? ಕೋನ ABDಗೆ ಸಮವಾಗಿದೆ ಅಂತ ಹೇಳ್ಬೋದು. ಈ ಎರಡು ಕೋನಗಳು ಸಮ ಅಂತ ಹೇಳಿ. ಸೊ ಆದ್ರಿಂದ ನೀವು ಮೊದಲಿಗೆ ಇಲ್ಲಿ ಬರೆಯಿರಿ, ಕೋನ ABD ಇಸ್ ಈಕ್ವಲ್ ಟು ಕೋನ ADB. ಇದಕ್ಕೆ ರೀಸನ್ ಏನಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು. ನೆಕ್ಸ್ಟ್ ತ್ರಿಭುಜ BAD ಯಲ್ಲಿ ಮೂರು ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ಅದನ್ನ ಬರೆಯುವ. ಕೋನ ಎ, ಇದನ್ನ ನೇರವಾಗಿ ಬರೆಯುತ್ತೇನೆ, ಇಲ್ಲಿರುವಂತ ಕೋನ ಎ, ಯಾಕೆಂದ್ರೆ ಈ ಕೋನ ಎ ಇದೇ ತ್ರಿಭುಜದ ಕೋನವಾಗಿದೆ. ಕೋನ ಎ ಪ್ಲಸ್ ಕೋನ ABD ಪ್ಲಸ್ ಕೋನ ADB ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ನಾನು ಬರೆಯುವಾಗ ಕೋನ ಎ ನ ಕೇವಲ ಎ ಅಂತ ಬರ್ದಿದ್ದೇನೆ, ಆದ್ರೆ ಬಿ ಮತ್ತೆ ಸಿ ಗೆ ABD ಅಂತ ಬರ್ದಿದ್ದೇನೆ. ಯಾಕೆಂದ್ರೆ ABD, ಬಿ ಮತ್ತೆ ಡಿ ಕೋನಗಳು ಎರಡರಲ್ಲೂ ಬರ್ತದೆ, ಎರಡು ತ್ರಿಭುಜದಲ್ಲೂ ಬರ್ತದೆ. ಹಾಗಾಗಿ ಅದನ್ನ ಬಿಡಿಸಿ ಬರೀತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಇದು 180 ಡಿಗ್ರಿ. ಇದಕ್ಕೆ ರೀಸನ್ ಏನು? ತ್ರಿಭುಜದ ಒಳಕೋನಗಳ ಮೊತ್ತ. ಕೋನ ಎ ನಮಗೆ 90 ಡಿಗ್ರಿ ಅಂತ ನಾವು ತೆಗೆದುಕೊಂಡಿದ್ದೇವೆ ಮೊದಲಿಗೆ. ಹಾಗೆ ಕೋನ ABD ಯಾವುದಕ್ಕೆ ಸಮವಾಗಿದೆ? ಕೋನ ABD ಇಸ್ ಈಕ್ವಲ್ ಟು ಕೋನ ADB ಆಗಿದೆ. ಆದ್ರಿಂದ ಕೋನ ABD ಯ ಜಾಗದಲ್ಲಿ ADB ಅಂತ ಬರೀತೇನೆ. ನೆಕ್ಸ್ಟ್ ಕೋನ ADB ಇಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ 2, ಈ 90 ಡಿಗ್ರಿಯನ್ನ ಬಲಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಕೋನ ADB 2 ಸಲ ಇದೆ, ಹಾಗಾಗಿ 2 ಕೋನ ADB ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ನೆಕ್ಸ್ಟ್ 2 ಕೋನ ADB ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಅಂದ್ರೆ 90 ಡಿಗ್ರಿ. ಸೊ ಕೋನ ADB ಇಸ್ ಈಕ್ವಲ್ ಟು 90 ಡಿಗ್ರಿ ಭಾಗಿಸು 2. ಸೊ ಕೋನ ADB ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಸಿಗ್ತದೆ. ಹಾಗೆ ಇಲ್ಲಿ ಕೋನ ADB ಯಾವುದಕ್ಕೆ ಸಮವಾಗಿದೆ? ಕೋನ ADB ಎನ್ನುವಂಥದ್ದು ABDಗೆ ಸಮವಾಗಿದೆ. ಸೊ ಕೋನ ABD ಕೂಡ ಎಷ್ಟು ಅಂತ ಹೇಳ್ಬೋದು? 45 ಡಿಗ್ರಿ ಅಂತ ಹೇಳ್ಬೋದು. ಸೊ ಈಗ ನಮ್ಮ ಚಿತ್ರದಲ್ಲಿ ನಾವೀಗ ಎರಡು ಕೋನಗಳನ್ನ ಕಂಡುಹಿಡಿದಿದ್ದೇವೆ. ಅದು ಯಾವುದೆಲ್ಲ ಕೋನ? ಕೋನಗಳನ್ನ ಇಲ್ಲಿ ಬರೆಯುವ. ಸೊ ಕೋನ ADB ಅಂದ್ರೆ ಚಿತ್ರವನ್ನ ಗಮನಿಸಿ 45 ಡಿಗ್ರಿ. ಹಾಗೆ ಕೋನ ABD ಅಂದ್ರೆ ಇದು ಕೂಡ ಎಷ್ಟು? 45 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವೇನ್ ಮಾಡಬೇಕು? ತ್ರಿಭುಜ BCD ಅನ್ನ ತೆಗೆದುಕೊಳ್ಬೇಕು. ತ್ರಿಭುಜ BCD ಯಲ್ಲಿ ಕೂಡ ಇದೇ ರೀತಿಯಲ್ಲಿ ಪ್ರೂವ್ ಮಾಡ್ತಾ ಹೋಗ್ಬೇಕು, ಇದೇ ವಿಧಾನವನ್ನ ಉಪಯೋಗಿಸುವುದು. ಸೊ ತ್ರಿಭುಜ BCD ಯಲ್ಲಿ, ಸೊ ತ್ರಿಭುಜ BCD ಯನ್ನು ನೀವು ಗಮನಿಸಿದ್ರೆ ಇಲ್ಲಿ BC ಬಾವು, ಚಿತ್ರವನ್ನ ಗಮನಿಸಿ, BC ಬಾವು ಯಾವುದಕ್ಕೆ ಸಮವಾಗಿದೆ? CD ಗೆ ಸಮವಾಗಿದೆ. ಇಲ್ಲಿ ಎರಡು ಬಾಹುಗಳು ಸಮವಾಗಿರೋದ್ರಿಂದ ಅದಕ್ಕೆ ಅಭಿಮುಖವಾಗಿರುವಂತ ಕೋನಗಳು ಸಮವಾಗಿರ್ತದೆ. ಅಂದ್ರೆ ಈ ಕೋನಕ್ಕೆ ಸಮವಾಗಿರ್ತದೆ. ಕೋನ CDB ಎನ್ನುವಂಥದ್ದು ಕೋನ CBDಗೆ ಸಮವಾಗಿರ್ತದೆ. ಸೊ ಅದನ್ನ ಬರೆಯುವ. ಸೊ ಮೊದಲಿಗೆ ಕೋನ CBD ಇಸ್ ಈಕ್ವಲ್ ಟು ಕೋನ
CDB ಆಗಿದೆ. ಇದಕ್ಕೆ ನೀವು ಮೇಲೆ ನಾನು ಬರೆದಿರುವಂತ ರೀಸನ್ ಏನಿದೆ, ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಅಂತ ಬರೆಯಿರಿ. ಆಮೇಲೆ ನೆಕ್ಸ್ಟ್ ನಾವು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ. ಸೊ ಕೋನ ಸಿ ಪ್ಲಸ್ ಕೋನ CBD ಪ್ಲಸ್ ಕೋನ CDB ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ರೀಸನ್ ಬರಿಬೇಕು, ತ್ರಿಭುಜದ ಒಳಕೋನಗಳ ಮೊತ್ತ ಇಲ್ಲಿ ಮೇಲೆ ಬರೆದಿರುವಂತ ರೀತಿಯಲ್ಲಿ. ಆಮೇಲೆ ಕೋನ ಸಿ ಎಷ್ಟು, 90 ಡಿಗ್ರಿ ಅಂತ ನಮ್ಗೆ ಆಗ ಸಿಕ್ಕಿದೆ. ಹಾಗೆ ಕೋನ CBD ಯಾವುದಕ್ಕೆ ಸಮ, CDB ಗೆ ಸಮವಾಗಿದೆ. ಸೊ CBD ಯ ಜಾಗದಲ್ಲಿ CDB ಅಂತ ಬರೀತಾ ಇದ್ದೇನೆ. ಸೊ 180 ಡಿಗ್ರಿ. ನೆಕ್ಸ್ಟ್ 90 ಡಿಗ್ರಿ ಪ್ಲಸ್ 2 CDB ಇಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ ಈ 90 ಡಿಗ್ರಿಯನ್ನ ಆಚೆಗೆ ತೆಗೆದುಕೊಂಡು ಹೋದಾಗ CDB ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಅಂದ್ರೆ 90 ಡಿಗ್ರಿಯನ್ನ ಕೊಡ್ತದೆ. ಸೊ CDB ಇಸ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಕೋನ CDB ಇಸ್ ಈಕ್ವಲ್ ಟು 90 ಡಿಗ್ರಿ ಭಾಗಿಸು 2 ಅಂದ್ರೆ ಕೋನ CDB ನಮಗೆ 45 ಡಿಗ್ರಿ ಅಂತ ಸಿಗ್ತದೆ. ಹಾಗೆ ಕೋನ CDB ಯಾವುದಕ್ಕೆ ಸಮವಾಗಿದೆ, CBDಗೆ ಸಮ. ಸೊ ಕೋನ CBD ಇಸ್ ಈಕ್ವಲ್ ಟು ಇದು ಕೂಡ 45 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಚಿತ್ರದಲ್ಲಿ ಈಗ ಕೋನ CDB ಮತ್ತೆ CBC ಸಿಕ್ಕಿದೆ, CBD ಸಿಕ್ಕಿದೆ. ಸೊ ಅದನ್ನ ಬರೆಯುವ. ಸೊ ಈ ಕೋನ ಎಷ್ಟು, 45 ಡಿಗ್ರಿ ಆಗಿದೆ. ಹಾಗೆ ಈ ಕೋನ ಎಷ್ಟು, 45 ಡಿಗ್ರಿ ಆಗಿದೆ. ಸೊ ಈಗ ಚಿತ್ರವನ್ನ ನೀವು ಗಮನಿಸಿದ್ರೆ ಕೋನ B ಎಷ್ಟು ಬರ್ತದೆ ನಮ್ಗೆ, ಕೋನ B 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂದ್ರೆ 90 ಡಿಗ್ರಿ. ಹಾಗೆ ಕೋನ D ಕೂಡ 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಹೇಳಿದ್ರೆ 90 ಡಿಗ್ರಿ ಅಂತ ಬರ್ತದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು, ನಮ್ಗೆ ಕೇಳಿರುವಂತ ಕ್ವಶನ್ಗೆ ಉತ್ತರವನ್ನು ಏನು ಹೇಳ್ಬೋದು, ಜಾಮಿತಿಯ ತಾರ್ಕಿಕತೆಯನ್ನು ಬಳಸಿಕೊಂಡು ಒಂದು ಚತುರ್ಭುಜ 4 ಸಮಬಾಹು ಮತ್ತೆ 90 ಡಿಗ್ರಿ ಕೋನವನ್ನು ಹೊಂದಿದ್ರೆ ಅದು ಚೌಕವಾಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದು ಚೌಕವಾಗುತ್ತದೆ. ಹಾಗೆ ಅದನ್ನು ರಚಿಸುವ ಮತ್ತು ಅಳೆಯುವ ಮೂಲಕ ಉತ್ತರವನ್ನು ಕೊಡಿ ಅಂತ ಕೂಡ ಕೇಳಿದ್ದಾರೆ. ಸೊ ನೀವೇನ್ ಮಾಡಬಹುದು ಅಂದ್ರೆ, ಯಾವುದಾದ್ರೂ ಒಂದು ಅಳತೆಯನ್ನು ತೆಗೆದುಕೊಂಡು, ಈಗ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಯಾವುದೇ ಅಳತೆ ಆಗ್ತದೆ. ಸೊ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು 4 ಸೆಂಟಿಮೀಟರ್ ಅಳತೆಯ ಎಲ್ಲಾ ಬಾಹುಗಳನ್ನು ರಚಿಸಿ ಒಂದು ಚತುರ್ಭುಜವನ್ನು ರಚಿಸಬೇಕು. ಮತ್ತೆ ಅಲ್ಲಿ ಇರುವಂತ ಕೋನಗಳನ್ನು ಅಳಿತಾ ಹೋಗಿ ಆಗ ನಿಮ್ಗೆ ಅಲ್ಲಿ 90 ಡಿಗ್ರಿ ಇರುವಂತ ಕೋನ ಸಿಗ್ತದೆ. ಸೊ ಆ ರೀತಿಯಲ್ಲಿ ಅದನ್ನ ಪುನಃ ಬೇಕಾದ್ರೆ ನೀವು ವೆರಿಫೈ ಕೂಡ ಮಾಡಬಹುದು.